ವೆಲ್ಕಮ್ ಬ್ಯಾಕ್ ಟು ಸುಧಾ ಆನಂದ್ ಕುಕಿಂಗ್ ಚಾನಲ್. ನಾನು ಇವತ್ತು ಮೇಕೆ ಬ್ರೈನ್ ಫ್ರೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. 2 ಬ್ರೈನ್ ತಗೊಂಡಿದ್ದೀನಿ, 2 ಮೊಟ್ಟೆ ತಗೊಂಡಿದ್ದೀನಿ, 1 ಸ್ಪೂನಷ್ಟು ಮೆಣಸಿನ ಪುಡಿ ತಗೊಂಡಿದ್ದೀನಿ, ಅರ್ಧ ಸ್ಪೂನ್ ಉಪ್ಪು ತಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, ಒಂದು ಸ್ವಲ್ಪ, 1 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ, 1 ಈರುಳ್ಳಿ ತಗೊಂಡಿದ್ದೀನಿ. ನೋಡಿ, ಮೊದಲಿಗೆ ಗ್ಯಾಸ್ ಹಚ್ಕೊತಾ ಇದ್ದೀನಿ. ಚಿಕ್ಕ ಬಾಣಲಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಡ್ತಾ ಇದ್ದೀನಿ. ಈ ನೀರು ಕುದಿ ಬಂದ ನಂತರದಲ್ಲಿ ಮೇಕೆದು ಬ್ರೈನ್ ಹಾಕ್ತೀನಿ. ನೋಡಿ, ನೀರು ಮಳ್ತಾ ಇದೆ. ಮಳ್ತಾ ಇರೋ ನೀರಿಗೆ ತೊಳೆದಿಟ್ಕೊಂಡಿದ್ದೀನಿ ಈ ಮೇಕೆದು ಬ್ರೈನ್ ಹಾಕ್ತಾ ಇದ್ದೀನಿ. ಹಾಕಾದ್ಮೇಲೆ ನಾನು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಸ್ಪೂನ್ ಅಷ್ಟು. ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೀಟಾಗಿ ಇತ್ತಲೇ ಬೇಯಿಸ್ಕೋಬೇಕು ನಾವು. ಏನಕ್ಕೆ ನಾನು ಇದಕ್ಕೆ ಅರಿಶಿನ ಹಾಕೊಂಡಿರೋದು ಅಂತ ಅಂದರೆ, ನಾವು ಚಿಕನ್ ಮಟನ್ ಎಲ್ಲ ನೀಟಾಗಿ ಕೈಯಲ್ಲಿ ಎಲ್ಲ ಸ್ಮ್ಯಾಶ್ ಮಾಡಿ ತೊಳ್ಕೊಬೋದು. ಆದರೆ ಈ ಬ್ರೈನ್ನ ನಾವು ಆ ಥರ ತೊಳ್ಕೊಳಕ್ಕಾಗಲ್ಲ. ಕೈಯಲ್ಲಿ ಇಷ್ಟು ಜೋರಾಗಿ ಇದು ಮಾಡಿದ್ರೆ ಎಲ್ಲ ಕಲಸೋಗುತ್ತೆ. ನೋಡಿ, ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಫ್ರೈ ಆದ ತಕ್ಷಣ 1 ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೆರೂನ್ ಕಲರ್ ಬರೋಷ್ಟು ಫ್ರೈ ಮಾಡ್ಕೋಬೇಕು. ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊತಾನೆ ಇರಬೇಕು. ಇವಾಗ ನಾನು ಉರಿನ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಉರಿ ಕಮ್ಮಿ ಮಾಡಿಕೊಂಡು ಈ ಮೇಕೆ ಬ್ರೈನ ಏನು ಬೇಯಿಸ್ಕೊಂಡಿದೆ ಅದನ್ನ ಈ ಥರ ನೀಟಾಗಿ ಇನ್ನೊಂದ್ಸಲ ತೊಳ್ಕೊಂಡು ಇವಾಗ ಇದಕ್ಕೆ ಹಾಕೋತಾ ಇದ್ದೀನಿ ಬಾಣಲಿಗೆ. ಇದು ಹಿಂಗೆ ಫ್ರೈ ಆಗಬೇಕು. ಇವಾಗ ಉರಿನ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಬ್ರೈನೇ ಈ ಥರ ಮಾಡ್ಕೊಂಡಿದ್ದೀನಿ. ಈಗೆಲ್ಲ ಬ್ರೈನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾನು 2 ಮೊಟ್ಟೆ ಹೊಡೆದು ಹಾಕೋತೀನಿ. ನೋಡಿ, ಈಗ ನಾನು 2 ಮೊಟ್ಟೆ ಹೊಡೆದು ಹಾಕೋತಾ ಇದ್ದೀನಿ. ಉರಿನ ಕಮ್ಮಿಲೇ ಇಟ್ಕೋಬೇಕು ನೀವು. ಉರಿನ ಕಮ್ಮಿಲಿ ಇಟ್ಕೊಂಡು ಈ ಥರ ಮಾಡ್ಕೊತಾ ಇರಬೇಕು, ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ನಾನೊಂದು ರೆಸಿಪಿ ಹಾಕಿದೆ, ಲಿವರ್ದು ಎಗ್ ಫ್ರೈ ಅಂತ. ಅದೇ ಥರ ಸೇಮ್ ಪ್ರೊಸೀಜರು. ಇದನ್ನು ನಿಧಾನಕ್ಕೆ ಹಿಂಗೆ ಫ್ರೈ ಮಾಡ್ಕೊತಾ ಇರಬೇಕು. ಇನ್ನು ಯಾರ್ಯಾರು ಆ ರೆಸಿಪಿ ನೋಡಿಲ್ಲ, ಆ ರೆಸಿಪಿ ನೋಡಿ ಗೊತ್ತಾಗುತ್ತೆ. ಮೊಟ್ಟೆ ಎಲ್ಲ ಹಾಕೊಂಡಿದ್ದೀನಿ, ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈ ಬಿಡ್ತಾನೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಈಗ ನಾನು 1 ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೋತಾ ಇದ್ದೀನಿ. 1 ಸ್ಪೂನ್ ಎತ್ಕೊಂಡಿದ್ದೀನಿ ಬಟ್ಲಲ್ಲಿ, ಅದಕ್ಕೆ 1 ಸ್ಪೂನ್ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಮೆದ್ಲು ಬೇಯಿಸ್ಕೊಳಕ್ಕೇನೆ ನಾನು ಒಂದು ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಇವಾಗ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಇವಾಗೆಲ್ಲ ಒಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮೇಕೆ ಬ್ರೈನ್ ಫ್ರೈ ರೆಡಿಯಾಗಿದೆ. ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಮನೇಲೆ ಒಂದ್ಸಲ ಟ್ರೈ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ.
ನೋಡಿ ಮೇಕೆ ಬ್ರೈನ್ ಫ್ರೈ ರೆಡಿಯಾಗಿದೆ. ಯಾರ್ಯಾರು ನನ್ನ ವಿಡಿಯೋ ನೋಡಿದ್ದೀರಾ ಅವ್ರಿಗೆ ತುಂಬ ಧನ್ಯವಾದಗಳು.